ಥ್ಯಾಂಕ್ ಯು ಜೀಸಸ್. ಸರ್ವಶಕ್ತನಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ, ಮಹಿಮೆ ಉಂಟಾಗಲಿ ದೇವ. ಮತ್ತೊಂದು ಆವರ್ತಿ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಒಂದು ಆನ್ಲೈನ್ ಮುಖಾಂತರವಾಗಿ ಶುಕ್ರವಾರ ದಿವಸ ಸುವಾರ್ತೆಯನ್ನು ಸಾರುವಾಗ ನೀನೇ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ. ಗೊತ್ತು ಅನೇಕ ನಿನ್ನ ವಾಕ್ಯಗಳನ್ನು ಸಾರುವಾಗ ಕತೆ ಅನೇಕ ಹೃದಯದಲ್ಲಿ ಕತೆ ನಿನ್ನ ವಾಕ್ಯಗಳು ಬಿತ್ತುವಂತೆ ಮತ್ತು ಅಲ್ಲಿ ಅವರ ವಾಕ್ಯವನ್ನು ಕೇಳಿ ಅವರು ಒಳ್ಳೆಯ ಒಂದು ಬೆಳೆ ಆತ್ಮಿಕವಾಗಿ ಅವರು ಬೆಳೆಯುವಂತೆ ನೀನೇ ಒಂದು ಆನ್ಲೈನ್ ಮುಖಾಂತರವಾಗಿ ಹೌದು ಕರ್ತನ ಸುವಾರ್ತೆ ಸಾರುವಾಗ ಈ ಒಂದು ಪ್ರಯಾಸವನ್ನು ನೀನು ನನಗೆ ಆಶೀರ್ವಾದ ಮಾಡಿ ಉನ್ನತವಾಗಿ ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ. ಕೇಳಿದಂಥ ಎಲ್ಲ ಮಕ್ಕಳು ದೇವರೇ ನಿನ್ನ ವಾಕ್ಯವನ್ನು ಕೇಳಿದ ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸಿ ಉನ್ನತವಾಗಿ ಅವರು ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ. ಯೇಸು ನಾಮದ ಅವ್ರಿಗೆ ಕಣ್ಣೀರು, ಕಷ್ಟ, ದುಃಖ, ರೋಗಗಳಿಂದ ಅವರಿಗೆಲ್ಲದರಿಂದ ಬಿಡುಗಡೆ ಕೊಟ್ಟು ನೀನೇ ಮಾತ್ರ ಮಹಿಮೆ ಹೊಂದ್ಕೋಬೇಕೆಂದು ರೈತರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಸಜ್ಜೀವುಳ್ಳ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಂದು ಸಮಯದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದುಃಖ ಪಡುವರು ನೀವು ಧನ್ಯರು, ನೀವು ಸಮಾಧಾನ ಹೊಂದಿವಿರಿ ಎಂಬುದಾಗಿ. ಹಲ್ಲೆಲೂಯಾ. ಹೌದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಅಳುವರಾದ ನೀವು ಧನ್ಯರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇವತ್ತು ನೀವು ಅಳುತ್ತಾ ಇದ್ದೀರ ಅಂದರೆ ನೀವು ಒಂದು ದಿವಸ ನಗುವಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹೇಳೋದಾದರೆ ಇವತ್ತು ನೀವು ಅಳುತ್ತಾ ಇದ್ದರೆ ಒಂದು ದಿವಸ ನೀವು ನಗುವರಾಗಿರುವಿರಿ, ನಿಮಗೆ ಸಂತೋಷ ಬರುವಂಥದ್ದಾಗಿದೆ. ಹೌದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನಿನ್ನ ಜೀವನದಲ್ಲಿ ಕಣ್ಣೀರು, ಕಷ್ಟಗಳು, ದುಃಖ, ರೋಗಗಳು ಬಂದಿದಾಗ ಇವತ್ತು ನಿಮ್ಮ ಆ ಕಣ್ಣೀರುಗಳು, ಇವತ್ತು ತಂದೆ ತಾಯಿಗಳು ಕಣ್ಣೀರು ಹಾಕುವುದಾದರೆ ಇವತ್ತು ಆ ಕಣ್ಣೀರು ನಿಮ್ಮ ಮಕ್ಕಳು ಅದಕ್ಕೆ ಬೆಲೆ ಕೊಡಲಿಲ್ಲ ಅಂದ್ರೆ ನೀವು ಚಿಂತೆ ಮಾಡಬೇಡಿ. ಮಕ್ಕಳಾಗಿ ನೀವು ಕಣ್ಣೀರು ಸುರಿಸುವಾಗ ನಿಮ್ಮ ಪರಿಸ್ಥಿತಿ ವಿಷಯದಲ್ಲಿ, ನಿಮ್ಮ ಒಂದು ಪರಿಸ್ಥಿತಿ ವಿಷಯದಲ್ಲಿ ಇವತ್ತು ನೀವು ಕಣ್ಣೀರು ಸುರಿಸುವಾಗ ಇವತ್ತು ನಿಮ್ಮ ತಂದೆ ತಾಯಿಗಳು ಆ ಕಣ್ಣೀರು ನೋಡಲಿಲ್ಲ ಅಂದರೆ ಚಿಂತೆ ಮಾಡಬೇಡಿ. ಇವತ್ತು ಗಂಡ ನೀನು ನಿನ್ನ ಹೆಂಡತಿ ವಿಷಯದಲ್ಲಿ ನೀನು ಕಣ್ಣೀರು ಹಾಕ್ತಾ ಇದ್ದಾರೆ, ಆ ಕಣ್ಣೀರು ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ. ಹೆಂಡತಿ ನಿನ್ನ ಗಂಡನ ವಿಷಯದಲ್ಲಿ ಇವತ್ತು ನೀನು ಕಣ್ಣೀರು ಹಾಕ್ತಾ ಇದ್ದಾರೆ, ಇವತ್ತು ನೀನು ಚಿಂತೆ ಪಡಬೇಡ. ಹಲ್ಲೆಲೂಯಾ. ಯಾಕಂದರೆ ಇವತ್ತು ನಿನ್ನ ಕಣ್ಣೀರನ್ನು ಆ ದೇವರು ತನ್ನ ಒಂದು ಪಾತ್ರೆಯಲ್ಲಿ ತುಂಬಿಕೊಳ್ಳುತ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ತಂದೆ ತಾಯಿಯಾಗಿ ನೀನು ನಿಮ್ಮ ಮಕ್ಕಳ ವಿಷಯದಲ್ಲಿ ನೀವು ದುಃಖ ಪಡುತ್ತಾ ಅಳುತ್ತಾ ಇದ್ದಾರೆ, ಅಯ್ಯೋ ನನ್ನ ಮಗ ನಮಗೆ ನೋಡ್ಕೋತಾ ಇಲ್ಲ, ಅಯ್ಯೋ ನಮ್ಮ ಮಕ್ಕಳು ನಮಗೆ ಸರಿಯಾಗಿ ಅವರು ಇದು ಮಾಡ್ತಾ ಇಲ್ಲ ಎಂಬುದಾಗಿ ನೀನು ತಂದೆ ತಾಯಿಗೆ ನೀನು ದುಃಖ ಪಡ್ಕೋತಾ ನೀನು ಅಳುತ್ತಾ ಇದ್ದಾರೆ. ಇವತ್ತು ಆ ನಿನ್ನ ಕಣ್ಣೀರ ಪ್ರಾರ್ಥನೆಗೆ ದೇವರು ತನ್ನ ಬೆಲೆಯನ್ನು ಕಟ್ಟುತ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ಕಣ್ಣೀರು ಏನು ಮಾಡ್ತಾ ಇದ್ದಾನೆ, ದೇವರು ತನ್ನ ಕೈಯಲ್ಲಿ ಹಿಡಿದು ಕೊಡ್ತಾ ಇದ್ದಾನೆ. ಹೌದು ಕರ್ತನಾದ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಮಕ್ಕಳಾಗಿ ನೀವು ನಿಮ್ಮ ತಂದೆ ತಾಯಿ ವಿಷಯದಲ್ಲಿ ಇವತ್ತು ನಿಮಗೆ ಕಣ್ಣೀರು ನೀವು ಸುರಿಸುವುದಾದರೆ ಇವತ್ತು ನಿಮ್ಮ ಕಣ್ಣೀರುಗಳನ್ನು ಆ ದೇವರು ತನ್ನ ಕೈಯಲ್ಲಿ ಹಿಡಿದುಕೊಳ್ಳುತ್ತಾ ಇದ್ದಾರೆ. ಅಲ್ಲ, ಯಾಕಂದರೆ ನಿನ್ನ ಕಣ್ಣೀರಿನ ಅಷ್ಟು ದೇವರ ಬೆಲೆ ಕೊಡ್ತಾ ಇದ್ದಾನೆ. ತನ್ನ ರಕ್ತವನ್ನು ನಿನಗಾಗಿ ಸುರಿಸಿದಂಥ ಯೇಸು ಕ್ರಿಸ್ತನಿಗೊತ್ತು ನಿನ್ನ ಗಂಡನ ವಿಷಯದಲ್ಲಿ ನೀನು ಕಣ್ಣೀರು ಸುರಿಸಿ ಪ್ರಾರ್ಥಿಸ್ತಾ ಇದೆಯಾ? ನಿನ್ನ ಹೆಂಡತಿ ವಿಷಯದಲ್ಲಿ ಕರ್ತನ ಪ್ರೀತಿಯ ದೇವರ ಮಗನಿಗೊತ್ತು ನಿನ್ನ ಹೆಂಡತಿ ವಿಷಯದಲ್ಲಿ ಕಣ್ಣೀರು ಹಾಕಿ ಸುರಿಸಿ ನೀನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇವತ್ತು ದೇವರು ನಿನ್ನ ಕಣ್ಣೀರಿಗೆ ಬೆಲೆ ಕೊಡ್ತಾರೆ. ಅಲ್ಲಲ್ಲಿ ಇವತ್ತು ನಿನ್ನ ಕಣ್ಣೀರುಗಳಿಗೆ ಯಾರು ಬೆಲೆ ಕೊಡಲಿ ಬಿಡಲಿ, ಆದರೆ ಯೇಸು ಕ್ರಿಸ್ತನು ನೀನು ಸುರಿಸುವ ಒಂದೊಂದು ಕಣ್ಣೀರ ಹನಿಗಳಿಗೆ ದೇವರು ಒಳ್ಳೆಯ ಒಂದು ಬೆಲೆ ಕೊಡುವಂತನಾಗಿದ್ದಾನೆ. ಅದು ಎಲ್ಲ ಆತನು ನಿನ್ನ ಕಣ್ಣೀರುಗಳನ್ನು ತನ್ನ ಒಂದು ಪ್ರಾರ್ಥಿಸುವಾಗ ಅದು ನೆಲಕ್ಕೆ ಬೀಳದಂತೆ ನಿನ್ನ ಕಣ್ಣೀರನ್ನು ದೇವರು ತನ್ನ ಕೈಯಲ್ಲಿ ಹಿಡಿದುಕೊಂಡು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹೌದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯಾವಾಗಾಯಿತು ನಾವು ನಮ್ಮ ಮನಸ್ಸು ಮುರಿದಿದಾಗ, ನಾವು ದುಃಖದಲ್ಲಿ ನೋವಿನಲ್ಲಿ ನಾವು ದೇವರಿಗೆ ಪ್ರಾರ್ಥನೆ ಮಾಡಿದಾಗ ಆಗ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂಥದ್ದಾಗಿದೆ. ಹೌದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯಾವ ರೀತಿ ದೇವರು ಇಲ್ಲಿ ನೋಡಬೇಕಾದರೆ ಇವತ್ತು ಮೋಶೆ ಮತ್ತು ಅಬ್ರಾಮ್ ಇವರೆಲ್ಲರಿಗೂ ದೇವರು ಏನು ಮಾಡ್ತಾ ಇದ್ರು, ದೇವರ ಜೊತೆ ಅವರು ಒಳ್ಳೆಯ ಒಂದು ಸ್ನೇಹಿತರಾಗಿ ದೇವರ ಜೊತೆ ಒಳ್ಳೆಯ ಸಹವಾಸದಲ್ಲಿದ್ದರು. ಆದರೆ ದೇವರು ದಾವೀದನಿಗೆ ಹೇಳ್ತಾ ಇದ್ದಾರೆ, ದಾವೀದನು ಏನಾಗಿದ್ದರು, ನನ್ನ ಮನಸ್ಸಿನ ಪ್ರಕಾರವಾಗಿ ನಡೆಯುವಂಥವನಾಗಿದ್ದಾನೆ ಎಂಬುದಾಗಿ ದೇವರು ದಾವೀದನ ವಿಷಯದಲ್ಲಿ ಹೇಳ್ತಾರೆ. ಹೌದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದಾವೀದನು ಏನು ಮಾಡ್ತಾ ಇದ್ದನು, ಆತನು ದುಃಖದಲ್ಲಿ ನೋವಿನಲ್ಲಿ ಮುರಿದಿರುವಾಗ, ಆತನ ಮನಸ್ಸು ಮುರಿದಿರುವಾಗ ಆತನು ಏನು ಮಾಡ್ತಾ ಇದ್ದನಂತ ಸಮಯದಲ್ಲಿ ದೇವರನ್ನು ಸ್ತುತಿಸ್ತಾ ಇದ್ದನು, ಆ ದೇವರನ್ನು ಕೊಂಡಾಡ್ತಾ ಇದ್ದನು, ಆ ದೇವರನ್ನು ಪ್ರಾರ್ಥಿಸ್ತಾ ಇದ್ದನು. ಹಲ್ಲೆಲೂಯಾ. ಅದಕ್ಕೆ ಕರ್ತನ ಚಿತ್ತ ಏನಿದೆ, ಮುರಿದ ಮನಸ್ಸನ್ನು ಬಲಪಡಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಆತನು ಮುರಿದ ಮನಸ್ಸವರನ್ನು ಏನು ಮಾಡ್ತಾನೆ, ಮುರಿದ ಮನಸ್ಸುಗಳನ್ನು ಕಟ್ಟುವ ದೇವರಾಗಿದ್ದಾನೆ. ಹೌದು ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ದಾವೀದನು ಅನೇಕ ಸ್ಥಳದಲ್ಲಿ ನೋವಿನಲ್ಲಿ, ಕಣ್ಣೀರು, ಕಷ್ಟದಲ್ಲಿ, ಆ ದುಃಖದಲ್ಲಿ ಆತನ ಮನಸ್ಸು ಮುರಿದಿದಾಗ ಆತನು ಎಲ್ಲೂ ಹೋಗ್ತಾ ಇರಲಿಲ್ಲ. ಕೇವಲ ದೇವರ ಆ ಪ್ರಸನ್ನತೆಯಲ್ಲಿ, ದೇವರ ಸಮ್ಮುಖದಲ್ಲಿ ಇದ್ದುಕೊಂಡು ಆತನು ಪ್ರಾರ್ಥಿಸ್ತಾ ತನ್ನ ಕಣ್ಣೀರನ್ನು ದೇವರ ಮುಂದೆ
ಏನು ಮಾಡ್ತಾ ಇದ್ದೀನೋ ಹೇಳ್ಕೊತಾ ಇದ್ದೀನೋ. ಹಲ್ಲೆಲೂಯಾ. ಸೊ ದೇವರ ಮುಂದೆ ಆ ಮನಸ್ಸು ಮುರಿದಿದಾಗ ಆತನು ಏನು ಮಾಡ್ತಾ ಇದ್ದೀನೋ, ದೇವರ ಮುಂದೆ ಬಂದು ಪ್ರಾರ್ಥಿಸ್ತಾ ಇದ್ದೀನೋ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನೀನು ಕೂಡ ಇವತ್ತು ನಿನ್ನ ಕಣ್ಣೀರು, ಕಷ್ಟ, ದುಃಖದಲ್ಲಿ, ನೋವಿನಲ್ಲಿ ಕರ್ತನ ಮಕ್ಕಳು ಇವತ್ತು ನೀವು ಆ ಕಡೆ ಈ ಕಡೆ ಒಂದು ತಿರುಗಾಡದಂತೆ ಇವತ್ತು ನಿನಗೆ ಆ ಒಂದು ತಂದೆ ತಾಯಿ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ನಿನ್ನ ಗಂಡ, ನಿನ್ನ ಹೆಂಡತಿ ವಿಷಯದಲ್ಲಿ ಇವತ್ತು ನೀನು ಕಣ್ಣೀರು ಸುರಿಸ್ತಾ ಇದ್ದಾರೆ, ನಿನ್ನ ಮನಸ್ಸು ಮುರಿದು ಹೋಗಿದ್ದಾರೆ. ಇವತ್ತು ನೀನು ಆ ಮುರಿದ ಮನಸ್ಸನ್ನು ತೆಗೆದುಕೊಂಡು ಯೇಸು ಕ್ರಿಸ್ತನ ಹತ್ರ ಬಾ. ಯಾಕಂದರೆ ಯೇಸು ಕ್ರಿಸ್ತನು ಮುರಿದ ಮನಸ್ಸುಗಳನ್ನು ಕಟ್ಟುವ ದೇವರಾಗಿದ್ದಾನೆ. ಇವತ್ತು ಅನೇಕ ಜನ ನೋಡ್ತೇವೆ, ಒಂದು ಕಣ್ಣೀರು, ಕಷ್ಟ, ದುಃಖ ಬಂದಿದಾಗ, ಆ ದುಃಖ, ನೋವು, ಆ ಒಂದು ಮುರಿದ ಮನಸ್ಸು ಬಂದಿದಾಗ ಅವರು ಕೆಟ್ಟ ಕೆಲಸಗಳಲ್ಲಿ ಪಾಪದ ಕೆಲಸ ಮಾಡಕ್ಕೆ ಹೋಗ್ತಾರೆ. ಆದರೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಯಾವಾಗಾಯಿತು ನಿನ್ನ ಮನಸ್ಸು ಮುರಿದಿದಾಗ, ನಿನ್ನ ದುಃಖ ಬಂದಿದಾಗ, ಆ ದಾವೀದನಂತೆ ನಿನ್ನ ದೇವರ ಸನ್ನಿಧಿಯಲ್ಲಿ ಬಂದು ಆ ದೇವರನ್ನು ಪ್ರಾರ್ಥಿಸಿದಾಗ ಆ ದೇವರು ನಿನ್ನ ಒಂದು ಪರಿಸ್ಥಿತಿಯನ್ನು ಆತನು ಮೆಚ್ಚುವಂತನಾಗಿದೆ. ಯಾಕಂದರೆ ದೇವರು ಏನು ಮಾಡ್ತಾ ಇದ್ದಾರೆ, ಮುರಿದ ಮನಸ್ಸನ್ನು ಕಟ್ಟುವುದಕ್ಕಾಗಿ ಬಂದಿದ್ದಾನೆ. ಅಲ್ಲಲ್ಲೂ ಇವತ್ತು ನೀನು ಮುರಿದ ಮನಸ್ಸಿನಿಂದ ಆ ದೇವರ ಹತ್ರ ನೀನು ಕಣ್ಣೀರು ಸುರಿಸಿ ಪ್ರಾರ್ಥಿಸಿದರೆ ಆ ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ಇವತ್ತು ನನ್ನ ಗಂಡ ಸರಿಯಾಗಿಲ್ಲ, ನನ್ನ ಹೆಂಡತಿ ಸರಿಯಾಗಿಲ್ಲ, ನನ್ನ ಮಕ್ಕಳು, ನನ್ನ ತಂದೆ ತಾಯಿಗಳು ಇವತ್ತು ಈ ಥರ ಮಾಡ್ತಾರೆ ಅಂಥೇಳಿ ನೀನು ಕಣ್ಣೀರಾಗಿದರೆ ಆ ನಿನ್ನ ಕಣ್ಣೀರೆಲ್ಲ ದೇವರು ಏನು ಮಾಡ್ತಾರೆ, ತನ್ನ ಕೈಯಲ್ಲಿ ಹಿಡಿದುಕೊಂಡು ನಿನ್ನನ್ನು ಆಶೀರ್ವಾದ ಮಾಡ್ತಾರೆ. ನೀನು ಮಾಡಿದ ಪ್ರಾರ್ಥನೆಗಳ ದೇವರು ಉತ್ತರ ಕೊಡ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯ ನೋಡ್ತೇವೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯಾವಾಗಾಯಿತು ನೀನು ಕಣ್ಣೀರು, ಕಷ್ಟ, ರೋಗ ಬರುತ್ತೆ, ನೋವು ಬರುತ್ತೆ, ನಿನ್ನ ಮನಸ್ಸು ಮುರಿದೋಗುತ್ತೆ, ಆ ಡಿಪ್ರೆಷನ್ನಲ್ಲಿ ಆ ಕುಗ್ಗಿದಾಗ ನೀನು ದೇವರ ಹತ್ರ ಓಡಿ ಬಾ. ಅಯ್ಯೋ ನನಗೆ ಇಷ್ಟ ಆದರೂ ನಾನು ದೇವರ ಹತ್ರ ಯಾಕೆ ಹೋಗ್ಬೇಕಂತ ದೂರ ಹೋಗೋದಂತೆ. ಇವತ್ತು ಎಂಥ ಕಣ್ಣೀರು, ಕಷ್ಟ ಇದ್ದರು, ದುಃಖ ಇದ್ದರು, ಆ ಕಣ್ಣೀರು ಸುರಿಸ್ಕೊತಾ ದೇವರನ್ನು ಸ್ತುತಿಸು, ಆ ದೇವರನ್ನು ಆರಾಧಿಸುವಾಗ ದೇವರನ್ನು ಉನ್ನತವಾಗಿ ಮಾಡ್ತಾರೆ. ಹಲ್ಲೆಲೂಯಾ. ಇವತ್ತು ಕರ್ತನ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನಿಮ್ಮ ಕಣ್ಣೀರುಗಳಿಗೆ ಇವತ್ತು ಯಾರು ಬೆಲೆ ಕೊಡಲಿಲ್ಲ ಅಂತ ಚಿಂತೆ ಮಾಡಬೇಡಿ. ನಿನ್ನ ಕಣ್ಣೀರಿಂದ ಬರುವಂಥ ಒಂದೊಂದು ಹನಿಗೆ ಯೇಸು ಕ್ರಿಸ್ತನು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ನಿನ್ನ ಕಣ್ಣೀರನ್ನು ದೇವರು ತನ್ನ ಕೈಯಲ್ಲಿ ಹಿಡಿದುಕೊಂಡು ನಿನ್ನನ್ನು ಪ್ರತಿಫಲ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಇವತ್ತು ಎಂಥ ಕಷ್ಟ, ದುಃಖ, ರೋಗ ಬಂದರೂ ಕೂಡ ನೀನು ದೇವರ ಮುಂದೆ ನಿಲ್ಲು. ಹಲ್ಲೆಲೂಯಾ. ಇವತ್ತು ನಿನ್ನ ಮನಸ್ಸು ಮುರಿದೋಗಿದೆ, ನಿನ್ನ ಆತ್ಮೀಯರು, ಬಂಧು ಬಳಗದವರ ವಿಷಯದಲ್ಲಿ, ನಿನ್ನ ಗಂಡನ ವಿಷಯದಲ್ಲಿ, ನಿನ್ನ ಹೆಂಡತಿ, ನಿನ್ನ ತಂದೆ ತಾಯಿಯ, ನಿನ್ನ ಮಕ್ಕಳ ವಿಷಯದಲ್ಲಿ ಇವತ್ತು ನಿನ್ನ ಮನಸ್ಸು ಮುರಿದೋಗಿದ್ರು ಕೂಡ ನೀನು ಕೆಟ್ಟತನಕ್ಕೆ ಹೋಗದಂತೆ ನೀನು ದೇವರ ಆ ಒಂದು ಯೇಸು ಕ್ರಿಸ್ತನ ಬಳಿಗೆ ನೀನು ಬಾ. ಆ ನಿನ್ನ ಮುರಿದಂಥ ಮನಸ್ಸು ತೆಗೆದುಕೊಂಡು ಯೇಸು ಕ್ರಿಸ್ತನ ಬಂದರೆ ಅದು ದೇವರು ಇಷ್ಟಪಡ್ತಾರೆ. ಯಾವ ರೀತಿ ಆ ಒಂದು ದಾವೀದನು ತನ್ನನ್ನು ದುಃಖ, ನೋವಿನಲ್ಲಿ, ಕಣ್ಣೀರು, ಕಷ್ಟದಲ್ಲಿ ಆತನಿರುವಾಗ ಆತನು ಅಲ್ಲಿ ಓಡಲಿಲ್ಲ ರೀ. ದಾವೀದನು ದೇವರ ಪ್ರಸನ್ನತೆಯಲ್ಲಿ ಕೂತ್ಕೊಂಡು ಆ ದುಃಖ, ನೋವಿನಲ್ಲಿ ದೇವರನ್ನು ಪ್ರೀತಿಸಿದನು, ದೇವರನ್ನು ಆರಾಧಿಸಿದನು. ಆಗ ದೇವರು ಆತನಿಗೆ ಹೇಳ್ತಾರೆ, ಈತ ನನ್ನ ಮನಸ್ಸಾರವಾಗಿ ನಡೆಯುವಂತನಾಗಿದೆ, ನನ್ನ ಮನಸ್ಸಿನ ಅನುಸಾರವಾಗಿ ನಡೆಯುವಂತನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ದಾವೀದನ ವಿಷಯದಲ್ಲಿ. ಇವತ್ತು ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಕೂಡ ನೀನು ಕಣ್ಣೀರು ಸುರಿಸುವಾಗ, ನಿನಗೆ ಮನಸ್ಸು ಮುರಿದೋಗಿದಾಗ, ನೀನು ದುಃಖ, ಕಣ್ಣೀರು, ಕಷ್ಟ, ಸಂಕಷ್ಟದಲ್ಲಿ, ರೋಗದಲ್ಲಿ ನೀನಿದ್ದಾಗ ನೀನು ಕೂಡ ಆ ದೇವರ ಹತ್ರ ಓಡಿ ಬಾ. ಯಾಕಂದರೆ ಆ ಶಿಲ್ಬೆಯ ನೆರಳಲ್ಲಿ ನಿನಗೆ ಆಶೀರ್ವಾದ ಕೊಡುವಂಥ ದೇವರು ಯೇಸು ಕ್ರಿಸ್ತನಿದ್ದಾರೆ. ಇವತ್ತು ಅದ್ಭುತವಾದ ದೇವರು ನಿನ್ನ ಜೊತೆ ಇರುವಾಗ ನಿನ್ನ ದುಃಖ ಏನಾಗುತ್ತೆ, ಸಂತೋಷವಾಗುತ್ತೆ. ನೀನು ದುಃಖ ಪಡುವಾಗ ದೇವರು ನಿನಗೆ ಸಮಾಧಾನ ಕೊಡ್ತಾರೆ. ನಿನ್ನ ದುಃಖವೆಲ್ಲ ಉಪಶಮನ ಆಗಿ ದೇವರು ಉನ್ನತವಾಗಿ ನಿನ್ನನ್ನು, ನಿನ್ನ ಕುಟುಂಬನ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸೊ ದೇವರಿಗಾಗುವಂತೆ ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ದೇವರ ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್.